ಇನ್ನು ಗ್ಯಾರಂಟಿಗೆ ಅಪಾಯ ಇರೋದು ರಾಜ್ಯ ಸರ್ಕಾರದಿಂದ ಅಲ್ಲ, ಕರ್ನಾಟಕ ಸರ್ಕಾರ ಗ್ಯಾರಂಟಿಗಳ ಪರ ಇದೆ. ಗ್ಯಾರಂಟಿಗೆ ಅಪಾಯ ಇರೋದು ರಾಜ್ಯ ಸರ್ಕಾರದಿಂದ ಅಲ್ಲ, ನಮ್ಮ ಸರ್ಕಾರ ಯಾವತ್ತೂ ಕೂಡ ಗ್ಯಾರಂಟಿಗಳ ಪರವಾಗಿದೆ. ಕೇಂದ್ರದಲ್ಲಿ ಮತ್ತೆ ಏನಾದರೂ ಬಿಜೆಪಿ ಬಂದ್ರೆ ಗ್ಯಾರಂಟಿಗೆ ಕತ್ತರಿ ಬೀಳಬಹುದು, ಆ ಒಂದು ಆತಂಕ ಇದೆ ಅಂತ TV9ನ ಸಂದರ್ಶನದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಆರೋಪ ಮಾಡಿದ್ದಾರೆ. ಬೇರೆ ಬೇರೆ ಷರತ್ತುಗಳನ್ನು ಹಾಕಿ ಅನುದಾನ ಕೊಡಲ್ಲ, ನೀತಿ ಆಯೋಗದ ಮೂಲಕ ಫರ್ಮಾನು ಹೊರಡಿಸಿದ್ದಾರೆ. ಮನೆ ಬಗ್ಗೆ ಕೃಷ್ಣ ಬೈರೇಗೌಡರು ಏನು ಹೇಳಿದ್ದಾರೆ ನೋಡೋಣ. ಈ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಸರ್ಕಾರ ಅಧಿಕಾರದಲ್ಲಿ ಇರೋ ತನಕ ಕೂಡ ಕೊಡ್ತೀರಾ? ಯಾಕಂದರೆ ಒಂದು ಫೈನಾನ್ಸ್ ವಿಚಾರವಾಗೂ ಕೂಡ ನಿಮಗೆ ಗೊತ್ತಿದೆ, ಇದರ ಬಗ್ಗೆನೇ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ. ಇದನ್ನೇ ಈಗ ಚುನಾವಣಾ ಅಜೆಂಡಾವಾಗಿ ಕೂಡ BJP ಇಟ್ಕೋತಾ ಇದೆ. ಸರ್ಕಾರ ಮುಂದಿನ ದಿನಗಳಲ್ಲಿ ಹೊಸ ಹೊಸ ಕಂಡೀಷನ್ಸ್ಗಳು ಬರುತ್ತೆ, ಗ್ಯಾರಂಟಿಗಳಿಗೆ ಕೊಡೋದನ್ನು ನಿಲ್ಲಿಸ್ಬೋದು ಅಥವಾ ಹೊಸ ಹೊಸ ಕ್ರಮಗಳನ್ನು ಕೈಗೊಳ್ಬೋದು ಅಂತ. ಗ್ಯಾರಂಟಿ 5 ವರ್ಷವೂ ಇರುತ್ತಾ? ನೋಡಿ, ಈ ವಿಚಾರದಲ್ಲಿ ಅನಗತ್ಯ ಗೊಂದಲ ಬೇಡ. ನಮ್ಮ ಮುಖ್ಯಮಂತ್ರಿಗಳು ಒಂದಲ್ಲ 10 ಬಾರಿ ಇದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಮ್ಮ ಸರ್ಕಾರ ಗ್ಯಾರಂಟಿಗಳ ಪರವಾಗಿ ದೃಢವಾಗಿ ನಿಲ್ತದೆ, ಗ್ಯಾರಂಟಿಗಳನ್ನು ಹಿಂದೆ ಪಡೆಯುವ ಪ್ರಶ್ನೆನೇ ಇಲ್ಲ ಅನ್ನೋದನ್ನು ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನೀವು ನಿಜವಾದಂಥ ವಿಷಯವನ್ನು ಮರೆಮಾಚ್ತಾ ಇದ್ದೀರಾ. ಈಗ ಕೇಂದ್ರ ಸರ್ಕಾರಕ್ಕೆ ಯಾಕೆ ಅವ್ರು ಕೋರ್ಟ್ ಮೆಟ್ಲೆ ಇರುವಂತಹದ್ದು ಬಂತು? ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ, ಅವ್ರು ಕೊಡೋ ಗ್ರಾಂಟಿಗೆ ಕಂಡೀಷನ್ಗಳಾಗ್ತಾರೆ. ನೀವು ಇಂತಿಂಥದ್ದು ಮಾಡ್ಬೋದು, ಇಂಥದ್ದು ಮಾಡಬಾರದು ಅಂತ ಕಂಡೀಷನ್ ಹಾಕ್ತಾರೆ. ಸೊ ಈ ಗ್ಯಾರಂಟಿಗೆ ಥ್ರೆಟ್ ಇರೋದು ಕರ್ನಾಟಕ ಸರ್ಕಾರದಿಂದ ಅಲ್ಲ. ಕರ್ನಾಟಕ ಸರ್ಕಾರ ಗ್ಯಾರಂಟಿ ಪರ ಇದೆ. ಆದರೆ ನಾಳೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮತ್ತೆ BJP ಬಂದರೆ ಅವರಿಂದ ಬರುವಂಥ ಅನುದಾನಕ್ಕೆ ಬೇರೆದಕ್ಕೆ ಕಂಡೀಷನ್ಗಳನ್ನ ಹಾಕಿ ಈ ಗ್ಯಾರಂಟಿಗಳಿಗೆ ಕತ್ರಿ ಹೊಡಿಬೇಕು ಅನ್ನೋದು ಸೆಂಟ್ರಲ್ ಗೌರ್ಮೆಂಟ್ ಪ್ಲ್ಯಾನು. ಅವ್ರು ಈಗಾಗಲೇ ನೀತಿ ಆಯೋಗದ ಮುಖಾಂತರ ಫರ್ಮಾನ್ ಹೊರಡಿಸಿದ್ದಾರೆ. ಆಮೇಲೆ ಅವರು ಹಿಂದೆ ರಾಜಸ್ಥಾನದಲ್ಲಿ ಹೇಳಿದರು ಇದು ರೇವಡಿ ಕಲ್ಚರ್ ಅಂತೇಳಿ ಅಂತ. ಸೊ ಗ್ಯಾರಂಟಿಗಳಿಗೆ ವಿರೋಧ ಇರೋದು BJP ಅವರು. ಸೆಂಟ್ರಲ್ ಗೌರ್ಮೆಂಟ್ನ ಅಧಿಕಾರವನ್ನು ಉಪಯೋಗಿಸ್ಕೊಂಡು ನಾಳೆ ಕರ್ನಾಟಕ ಸರ್ಕಾರಕ್ಕೆ ಬರಬೇಕಾಗಿರೋ ಹಣ ಬಿಡುಗಡೆ ಮಾಡೋದಕ್ಕೆ ಅವರು ಕಂಡೀಷನ್ಗಳನ್ನ ಹಾಕಿ ಗ್ಯಾರಂಟಿಗಳಿಗೆ ಕತ್ರಿ ಹಾಕಬೇಕು ಅನ್ನೋ ಉದ್ದೇಶ BJP ಅವರಿಗೆ ಇದೆ. ಅದಕ್ಕಾಗಿ ನಾವು ಜನಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಪರವಾಗಿ ಇದೆ, ಆದರೆ BJP ಅವರು ಇದಕ್ಕೆ ಕತ್ರಿ ಹಾಕಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಮುಖಾಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಆಗಬಾರ್ದು.